ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ನನ್ನ ಎಲ್ಲ ವಿಡಿಯೋಸಲ್ಲಿ ನೀವು ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಓದ್ತಾ ಇರ್ತೀನಿ. ತುಂಬ ಜನ ಸಜೆಷನ್ಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ವೆಜಿಟೇರಿಯನ್ ಡಯಟ್ ಬೇಕು, ನಾನ್ ವೆಜ್ಜಲ್ಲಿ ರೆಸಿಪೀಸ್ ಬೇಕು, ಮಟನ್ ಆಗಲಿ ಚಿಕನ್ ಆಗಲಿ. ಆ್ಯಂಡ್ ಎಷ್ಟೊಂದು ಜನ ಲೈಟಿಂಗ್ ಬಗ್ಗೆ ಸಜೆಸ್ಟ್ ಮಾಡಿದ್ದೀರಾ, ಮ್ಯೂಸಿಕ್ ಬಗ್ಗೆ ಮಾಡಿದ್ದೀರಾ. ಎಲ್ಲ ಪಕ್ಕಾ ಮಾಡ್ಕೊತೀನಿ. ಅಲ್ಲಿ ತನಕ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಿಮಗೆ ಒಂದು ಸ್ಪೆಷಲ್ ಚಿಕನ್ ಮೀಲ್ ರೆಸಿಪಿನ ತೋರಿಸ್ತೀನಿ. ಈ ಮೀಲ್ನ ನಾನು ಬಾಡಿ ಬಿಲ್ಡಿಂಗ್ ಟೈಮ್ ಆ್ಯಂಡ್ ಪವರ್ ಲಿಫ್ಟಿಂಗ್ ಟೈಮಲ್ಲಿ ತುಂಬ ತಿಂತಾಯಿದ್ದೆ. ಆ್ಯಂಡ್ ತುಂಬ ಜನ ಈ ವೆಯ್ಟ್ ಲಾಸ್ ರೆಸಿಪಿ ಮತ್ತು ವೆಯ್ಟ್ ಗೇನ್ ರೆಸಿಪಿ ಅಂತ ಕೇಳಿದ್ದೀರಾ. ನೋಡಿ, ವೆಯ್ಟ್ ಲಾಸು ವೆಯ್ಟ್ ಗೇನ್ ರೆಸಿಪಿ ಅಂತ ಏನೂ ಇಲ್ಲ. ವೆಯ್ಟ್ ಲಾಸ್ ರೆಸಿಪಿ ಅಂದರೆ ಕ್ಯಾಲರೀಸ್ ಕಮ್ಮಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಅದೇ ರೆಸಿಪಿಗೆ ನೀವು ಕ್ಯಾಲರೀಸ್ ಜಾಸ್ತಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೆ ಅದು ವೆಯ್ಟ್ ಗೇನ್ಗಾಗುತ್ತೆ. ಸೊ ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ರೆಸಿಪಿ ಅಂತೂ ಸೇಮು. ಸೊ ಇದನ್ನೇ ಹೇಳೋದು, ನೀವು ಏನೇ ಮಾಡೋದು ಕನ್ಸಿಸ್ಟೆಂಟಾಗಿ ಮಾಡಬೇಕು. ಇವಾಗ ನಾನು ಏನು ಮೀಲ್ ತೋರಿಸ್ಕೊಡ್ತೀನಿ, ಒಂದು ಸಿಂಪಲ್ ಮೀಲು. ಅದರಲ್ಲಿ ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಆಮೇಲೆ ಫೈಬರ್ ಇದೆ. ಪ್ರೋಟೀನ್ಗೆ ನಾನು ಚಿಕನ್ ತೈ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ಗೆ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಫೈಬರ್ಗೆ ನಾನು ಕ್ಯಾರೆಟ್ಸ್ ಮತ್ತು ಬೀನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ರೆಸಿಪಿನ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಈ ಮೀಲ್ನ ಏನಾದರೂ ನೀವು ಲಂಚ್ ಟೈಮು ಮತ್ತು ಡಿನ್ನರ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು 3 months ಏನಾದರೂ ಇದೇ ಥರ ಮೀಲ್ ಏನಾದರೂ ತಿಂದ್ಬಿಟ್ರೆ ಮಿನಿಮಮ್ 6 to 10 kg ಲೂಸ್ ಆಗೋದಂತೂ ಗ್ಯಾರಂಟಿ. ಬಟ್ ನ್ಯಾಪ್ಕ ಇರಲಿ, ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡು ತಿಂದರೆ ನಿಮ್ಗೇನು ಯೂಸ್ ಆಗಲ್ಲ. ಈ ರೆಸಿಪಿನ ತಿಂದ್ಕೊಂಡು ನೀವು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡಬೇಕು, ಅಥವಾ ಜಿಮ್ಗೆ ಹೋದರೆ ಇನ್ನೂ ಸೂಪರು. ಒಳ್ಳೆ ರೆಸಿಪಿ ಇದು, ನನ್ನ ಫೇವ್ರೆಟ್ಟು. ಸೊ ಬನ್ನಿ, ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಆಲೂಗಡ್ಡೆ ಪೊಟ್ಯಾಟೋನ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಆಯಿಲು ಯೂಸ್ ಮಾಡ್ಬೋದು, ಬಟ್ ನಾನಂತೂ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ, ಸಾಲ್ಟು, ಇದು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಗ್ರೀನ್ ಚಿಲ್ಲೀಸ್ ನಾನು ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ಬೋದು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈ ಥರ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾರೆಟ್ಸ್ನ ಈ ಥರ ಕಟ್ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗೂ ಅಡುಗೆ ಮಾಡ್ಕೊಂಡು ತಿನ್ನುವಾಗ ಶೇಪ್ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಈ ಥರ ಶೇಪಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಎಳೆ ಬೀನ್ಸ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಮಸ್ಟರ್ಡ್ ಆಯಿಲೇ ಮ್ಯಾಕ್ಸಿಮಮ್ ನನ್ನ ಅಡುಗೆಗೆ ಯೂಸ್ ಮಾಡೋದು. ಅಟ್ ಲಾಸ್ಟ್ ನಮ್ಮ ಚಿಕನ್, ನೀವು ನೋಡ್ಬೋದು ಚಿಕನ್ ತೈ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 4-5 ಕಟ್ ಕೂಡ ಹಾಕಿದ್ದೀನಿ. ಓಕೆ, ಇಂಗ್ರೀಡಿಯೆಂಟ್ಸ್ ಅಂತೂ ಪಕ್ಕಾ ಆಯಿತು. ಸೊ ಫಸ್ಟ್ ಸ್ಟೆಪ್ಪು, ಚಿಕನ್ನ ಮೊದಲನೇದಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ, ತುಂಬ ಇಂಪಾರ್ಟೆಂಟು. ಸೊ ಆಲ್ರೆಡಿ ನಿಮಗೆ ಚಿಕನ್ ತೋರಿಸಿದ್ದೆ ನಾನು. ಚಿಕನ್ ತೈ ಮಸ್ಟರ್ಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಯೂಸ್ ಮಾಡಲ್ಲ ನಾನು ಮ್ಯಾರಿನೇಷನ್ಗೆ. ಮಸ್ಟರ್ಡ್ ಆಯಿಲು, ಅದಾದಮೇಲೆ ನಾನು ಏನು ಕಟ್ ಮಾಡ್ಕೊಂಡಿದ್ನೋ ಗ್ರೀನ್ ಚಿಲ್ಲೀಸು ಅದೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಗ್ರೀನ್ ಚಿಲ್ಲೀಸು ಹಾಕ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋಣ, ನೀಟಾಗಿ ಚಿಕನ್ನ ಮಸಾಜ್ ಮಾಡೋಣ. ಮ್ಯಾರಿನೇಷನ್ನು ತುಂಬ ಇಂಪಾರ್ಟೆಂಟು. ನಾನು ಇವತ್ತು ಬರೀ ಒಂದು 30 minutes ಮ್ಯಾರಿನೇಟ್ ಮಾಡ್ತೀನಿ. ಬಟ್ ನೀವೇನಾದರೂ ಓವರ್ನೈಟ್ ಮ್ಯಾರಿನೇಟ್ ಮಾಡಿದ್ರೆ ಅಮೇಝಿಂಗ್ ಆಗಿರುತ್ತೆ ಟೇಸ್ಟ್. 24 hours ಮ್ಯಾರಿನೇಷನ್ ಸೂಪರ್. ಅಂದರೆ ನೀವು ತಿನ್ನುವಾಗ ಮೂಳೆ ತನಕ ಟೇಸ್ಟ್ ಇರುತ್ತೆ. ಆ ಫ್ಲೇವರ್ ಅಷ್ಟು ಚೆನ್ನಾಗಿ ಇಟ್ಕೊಂಡಿರುತ್ತೆ ಆ ಮಸ್ಟರ್ಡ್ ಆಯಿಲ್ದು ಮತ್ತು ಚಿಲ್ಲಿದು. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ನಾಳೆ ಏನಾದರೂ ಚಿಕನ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಹಿಂದಿನ ದಿವಸನೇ ಈ ಥರ ಒಂದು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಆವಾಗ ನೆಕ್ಸ್ಟ್ ಡೇಗೆ ಸಕ್ಕದಾಗಿ ಮ್ಯಾರಿನೇಟ್ ಆಗಿರುತ್ತೆ. ಓಕೆನಾ? ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ. ಇವಾಗ ನಮ್ಮ ಪೊಟ್ಯಾಟೋನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಬಿಡೋಣ ಬನ್ನಿ. ಸೊ ಕುಕ್ಕರ್ ತೊಗೊಂಡಿದ್ದೀನಿ.
ಅದೇನು ಪೊಟ್ಯಾಟೊ ಆಯಿತೋ 3 ಪೊಟ್ಯಾಟೊನ ನಾನು ಹಾಕ್ಕೊತೀನಿ ಕುಕ್ಕರಲ್ಲಿ. ನೀರು ತುಂಬಿಸ್ಕೊಂಬಿಡೋಣ. ನೀರು ತುಂಬಿಸ್ಕೊತಾ ಇದ್ದೀನಿ ಪೊಟ್ಯಾಟೊಗೆ. ಒಂದು 4ರಿಂದ 5 ವಿಸಿಲ್ ಸಕ್ಕದಾಗಿ ಬೆಂದೋಗುತ್ತೆ. ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆ. ಬೆಂದಿಲ್ಲ ಅಂದರೆ ಆಮೇಲೆ ಕೈ ಬಂದ್ಬಿಡುತ್ತೆ. ಸೊ ಇದೆಲ್ಲ ಆದಮೇಲೆ ಗ್ಯಾಸ್ ಆನ್ ಮಾಡೋಣ. ಕುಕ್ಕರ್ ಇಟ್ಟಿದ್ದೀವಿ ಆ್ಯಂಡ್ ಚಿಕನ್ ಕೂಡ ಮ್ಯಾರಿನೇಟ್ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಸೊ ತುಂಬ ಜನ ಚಿಕನ್ ಬ್ರೆಸ್ಟೇ ತಿನ್ನಬೇಕು ಅಂತ ಹೇಳ್ತಾರೆ. ಈ ಟ್ರೈನರ್ಗಳು, ಈ ನ್ಯೂಟ್ರಿಷನಿಸ್ಟು, ಆಮೇಲೆ ಈ ಫಿಟ್ನೆಸ್ಸಲ್ಲಿರೋರು ಚಿಕನ್ ಬ್ರೆಸ್ಟ್ ಬಿಟ್ಟರೆ ಬೇರೆ ಏನೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ದೊಡ್ಡ ಸುಳ್ಳು. ಚಿಕನ್ ಬ್ರೆಸ್ಟ್ಗೂ ಮತ್ತು ಚಿಕನ್ ತೈಗೂ ಏನೂ ಅಷ್ಟು ವ್ಯತ್ಯಾಸ ಇಲ್ಲ. 1-2 ಗ್ರಾಮ್ ಪ್ರೋಟೀನ್ ಕಮ್ಮಿ ಸಿಗುತ್ತೆ ಚಿಕನ್ ತೈಯಲ್ಲಿ. ಸೊ ನಾನು ಬಾಡಿ ಬಿಲ್ಡಿಂಗ್ ಮಾಡುವಾಗ ನಾನು ಚಿಕನ್ ಬ್ರೆಸ್ಟೇ ತಿಂತಾಯಿದ್ದೆ. ಆ್ಯಂಡ್ ಚಿಕನ್ ಬ್ರೆಸ್ಟ್ ಏನು ಗೊತ್ತಾ, ನೀವು ಎಷ್ಟೇ ಮ್ಯಾರಿನೇಟ್ ಮಾಡಿ ನಿಮ್ಗೆ ಆ ರಬ್ಬರ್ ಫೀಲಿಂಗ್ ಬಂದೇ ಬರುತ್ತೆ. ಆ್ಯಂಡ್ ಆ ಫ್ಲೇವರ್ ಸಿಗಲ್ಲ ನಿಮಗೆ. ಡಯಟ್ ಮಾಡ್ತೀನಿ, ಬಟ್ ನನಗೆ ಟೇಸ್ಟ್ ವೆರಿ ಇಂಪಾರ್ಟೆಂಟ್. ಫುಡ್ಡು ಟೇಸ್ಟಿಯಾಗೂ ಇರಬೇಕು ಆ್ಯಂಡ್ ಒಳ್ಳೆ ಫುಡ್ ಕೂಡ ಇರಬೇಕು. ನಮ್ಮ ಮನೇಲಿ ಯಾವುದು ಬೇರೆ ಚಾಕು ಇಲ್ವನು? ಯಾವ್ದು ಇದು? ನನ್ನ ಕೈ ಕಟ್ ಮಾಡೋದು ಕಟ್ಟಾಗಲ್ವಲ್ಲೋ? ಬೇರೆ ಚಾಕು ಯಾವುದು ಇಲ್ವಾ? ಒಂದು ಒಳ್ಳೆ ಚಾಕು ಇಡೋದಲ್ವ ಮನೇಲಿ? ಹಬ್ಬ ಫೈನಲಿ ಬಂತು. ವಿಸಿಲ್ ಹೊಡಿತಾ ಇದೆ. ಆಫ್ ಮಾಡ್ಬಿಡೋಣ ಇದನ್ನ. ಒಂದು 5 ನಿಮಿಷ ಹಂಗೆ ಇರಲಿ. ಸೊ ಆ ಗ್ಯಾಪಲ್ಲಿ ಚಿಕನ್ನ ಪ್ಯಾನಲ್ಲಿಟ್ಟು ಫ್ರೈ ಮಾಡೋಣ. ಬನ್ನಿ, ಫಸ್ಟು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಟಿದ್ದಾಯಿತು. ನಮ್ಮ ಚಿಕನ್ ಸಖತ್ತಾಗಿ ಮ್ಯಾರಿನೇಟ್ ಆಗಿದೆ, ನಾನು ನೋಡ್ತಾ ಇದ್ದೀನಿ. ಸೊ ಸ್ವಲ್ಪ ಬಟರ್ ಹಾಕ್ಕೊತೀನಿ ಪ್ಯಾನ್ಗೆ. ಸೊ ಬಟರು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ಗೆ. ಆ್ಯಕ್ಚುಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಬಟರು. ಪ್ರೊಫೆಷ್ನಲ್ ಕುಕ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಹಿಂಗೆ, ಆ ಥರ ಒಂದು ಸ್ವಲ್ಪ ನಿಮ್ಮ ಮುಂದೆ ಎಲ್ಲ ಸ್ಟೈಲ್ ಮಾಡೋದು. ಸೊ ಸ್ವಲ್ಪ ಹೀಟ್ ಆಗಲಿ ಪ್ಯಾನು. ತುಂಬ ಸ್ಲೋ ಕುಕ್ ಮಾಡಬೇಕು. ತುಂಬ ಹೈ ಕೂಡ ಇರಬಾರ್ದು ಆ್ಯಂಡ್ ತುಂಬ ಲೋ ಫ್ಲೇಮು ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕು ಈ ಚಿಕನ್ನ. ಯಾಕೆಂದರೆ ತುಂಬ ಫಾಸ್ಟಾಗಿ ಕುಕ್ ಮಾಡಿದ್ರೆ ಒಳಗಡೆ ಬೇಯಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಅಟ್ಲೀಸ್ಟ್ 20 to 25 ಮಿನಿಟ್ಸ್ ಕುಕ್ ಮಾಡಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು. ಒಂಥರ ಮೂಳೆಯಿಂದ ಮಾಂಸ ತೆಗೆದ್ರೆ ಹಂಗೆ ಬರುತ್ತೆ. ಓಕೆನಾ? ಸೊ ಹಂಚೆಲ್ಲ ಬಿಸಿಯಾಗಿದೆ. ನಾನೇನು ಮಾಡ್ತಾಯಿದ್ದೀನಿ, ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವೋ ನಮ್ಮ ಚಿಕನ್ ತೈಸ್ನ ಅದನ್ನು ಇಡ್ತಾಯಿದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ, ಗ್ರೀನ್ ಚಿಲ್ಲೀಸ್ನ ಇವಾಗ ಯೂಸ್ ಮಾಡ್ಕೊಳ್ಳಲ್ಲ. ಗ್ರೀನ್ ಚಿಲ್ಲೀಸ್ನ ಆಮೇಲೆ ಯೂಸ್ ಮಾಡ್ಕೊತೀನಿ. ಇವಾಗ ಬರೀ ಚಿಕನ್ ತೈ ಮಾತ್ರ ಹಾಕ್ತಾಯಿದ್ದೀನಿ ಹಂಚಲ್ಲಿ. ಲಿಡ್ ತೊಗೊಂಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಚಿಕನ್ ರೆಡಿ ಆಗಲಿ. ಸೊ ಮೀಡಿಯಮ್ ಫ್ಲೇಮ್ ಇಡ್ತಾ ಇದ್ದೀನಿ. ಸ್ವಲ್ಪ ಹೈ ಇತ್ತು, ಸೊ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೆ. ಸೊ ಒಂದು 10-15 ಮಿನಿಟ್ಸ್ ಆದಮೇಲೆ ಇದನ್ನು ಮತ್ತೆ ಉಲ್ಟಾ ಮಾಡೋಣ ತೆಗೆದ್ಬಿಟ್ಟು. ಅಷ್ಟರಲ್ಲೇ ನಮ್ಮ ಪೊಟ್ಯಾಟೋನ ಸಿಪ್ಪೆ ಎಲ್ಲ ಬಿಡಿಸಿ ಸ್ಮ್ಯಾಶ್ ಪೊಟ್ಯಾಟೋನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಬನ್ನಿ. ನೋಡಿ ಸಕ್ಕತ್ತಾಗಿದೆ. ಬನ್ನಿ ಈ ಕಡೆ ಬನ್ನಿ. ಸಕ್ಕತ್ತಾಗಿದೆ. ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಇದೆ ಅದಕ್ಕೆ. ಇದನ್ನು ಒಂದು ಸ್ಮ್ಯಾಶರ್ ಇಟ್ಕೊಂಡು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ವೆರಿ ಸಿಂಪಲ್, ತುಂಬ ಈಸಿ ಸ್ಮ್ಯಾಶ್ ಪೊಟ್ಯಾಟೊ ಮಾಡೋದು. ನೋಡಿ ಈ ಥರ ಮಾಡ್ತೀರಾ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಲೂಗಡ್ಡೆ. ಸೂಪರ್. ಬಟರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಬಟರ್ ಹಾಕೊಂಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಸ್ಮ್ಯಾಶ್ ಮಾಡಿಕೊಂಡೆ ಬಟರ್ನ. ವಾವ್, ಬಟರ್ ಹಾಕಿದ್ರೇ ಸ್ಮ್ಯಾಶ್ ಪೊಟ್ಯಾಟೊ ಟೇಸ್ಟ್ ಬರೋದು. ಅದಾದಮೇಲೆ ಬಟರ್ ಹಾಕಿದ್ಮೇಲೆ ಇದಕ್ಕೊಂಚೂರು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಈ ಥರ ಪೆಪ್ಪರ್ ಹಾಕೊಂಬಿಡಿ. ಮತ್ತೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ.
ಇವಾಗ ನೆಕ್ಸ್ಟು ನಮ್ಮ ಚಿಕನ್ ಏನಾಗ್ತಾಯಿದೆ ನೋಡೋಣ ಬನ್ನಿ. ನಮ್ಮ ಸ್ಮ್ಯಾಶ್ ಪೊಟ್ಯಾಟೊ ರೆಡಿಯಾಗಿದೆ, ನಮ್ಮ ಚಿಕನ್ನು ರೆಡಿಯಾಗಿದೆ ಅಂತ ಅನಿಸುತ್ತೆ. ಬನ್ನಿ. ವಾವ್, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಚಿಕನ್ನು. ಸೂಪರಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಏನು ಮಾಡ್ತೀನಿ, ನಾವೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ವೋ ಅದನ್ನು ಹಿಂಗೆ ಸೈಡಲ್ಲಿ ಹಾಕ್ಕೊತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಅದೇ ಪ್ಯಾನಲ್ಲಿ ಹಾಕಿ ಅದೇನು ಆಯಿಲ್ ಬಿಟ್ಕೊಂಡಿರುತ್ತೋ ಚಿಕನ್ನು ಅದರಲ್ಲಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಾವೇನು ಗ್ರೀನ್ ಚಿಲ್ಲೀಸ್ ಇಟ್ಟಿದ್ವೋ ಅದನ್ನು ಹಾಕ್ಕೊತಾ ಇದ್ದೀನಿ. ಕಲರ್ ಕಾಣಿಸ್ತಾ ಇದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಹಸಿಮೆಣ್ಸಿಕಾಯಿನ ಎರಡೂ ಫ್ರೈ ಮಾಡಿ ನಮ್ಮ ಚಿಕನ್ ಜೊತೆ ಸೇರಿಸಿದೆ. ನೋಡಿ ಸಾಕಾಗಿದೆ. ಸೊ ನಮ್ಮ ಚಿಕನ್ ಇಲ್ಲಿಗೆ ಆಯಿತು. ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನಾನು ಏನು ಚಿಕನ್ ಮಾಡಿದ್ನೋ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಮ್ಮ ಚಿಕನ್ನು. ವಾವ್, ಬ್ಯೂಟಿಫುಲ್ ಆಗಿದೆ. ನೀಟಾಗಿ ಪ್ಲೇಟಿಂಗ್ ಮಾಡ್ಕೊತೀನಿ. ನನಗಂತೂ ಆಗ್ತಾಯಿಲ್ಲ, ಸಖತ್ ಹೊಟ್ಟೆ ಆಗ್ತಾಯಿದೆ. ನಾವೇನು ಗ್ರೀನ್ ಚಿಲ್ಲಿ ಮಾಡ್ಕೊಂಡಿದ್ನೋ ಅದೊಂದು 4 ಹಾಕ್ಕೊತೀನಿ ಇಲ್ಲಿ. ವಾವ್, ಇದೇ ತವಾನ ವಾಪಸ್ ಮತ್ತೆ ಇಡ್ತಾ ಇದ್ದೀನಿ. ನಾವೇನು ಕ್ಯಾರೆಟ್ ಮತ್ತು ಬೀನ್ಸ್ನ ಕಟ್ ಮಾಡ್ಕೊಂಡಿದ್ವೋ ಅದನ್ನು ಪ್ಯಾನ್ ಒಳಗಡೆ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಅದೇ ಆಯಿಲಲ್ಲಿ ಅದೇನು ಬಟರ್ ಮಿಕ್ಕಿತ್ತೋ, ಅದೇನು ಚಿಕನ್ನು ಫ್ಲೇವರ್ ಬಿಟ್ಟಿರುತ್ತೋ ಅದೇ ಪ್ಯಾನಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ವಾವ್, ಸಕ್ಕತ್ತಾಗಿ ಆಗ್ತಾಯಿದೆ. ಕ್ಯಾರೆಟು ಮತ್ತು ಬೀನ್ಸ್ನ ತುಂಬ ಬೇಯಿಸೋಕ್ಕೆ ಹೋಗ್ಬಿಡಿ. ಒಂದು 50% ಮಾತ್ರ ಬೇಯಿಸಿ. ತುಂಬ ಬೇಯಿಸಿದ್ರೆ ಟೇಸ್ಟ್ ಬರೋಲ್ಲ. 50% ಬೇಯಿಸಿದಾಗ ಕ್ರಂಚಿ ಫೀಲಿಂಗ್ ಬರುತ್ತೆ ಬಾಯಿಗೆ. ಸೊ ಸಕ್ಕತ್ತಾಗಿರುತ್ತೆ. ನೋಡಿ ಬನ್ನಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ನಿಮ್ಮ ಕ್ಯಾರೆಟ್ ಮತ್ತು ಬೀನ್ಸ್ ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೊಂದು ಚೂರು ಸಾಲ್ಟ್ ಹಾಕ್ಕೊತೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಟೇಸ್ಟ್ಗೆ, ಬೇರೆ ಏನೂ ಹಾಕಲ್ಲ. ಸಾಲ್ಟೆಲ್ಲ ಆಯಿತು. ನಮ್ಮ ಕ್ಯಾರೆಟ್ ಮತ್ತು ಬೀನ್ಸ್ ರೆಡಿ ಇದೆ. ಇದನ್ನು ಮತ್ತೆ ಪ್ಲೇಟ್ಗೆ ಹಾಕ್ಕೊತೀನಿ ನೋಡಿ. ವಾವ್, ಈ ಥರ ಒಂದು ಊಟ ಎವ್ರಿ ಡೇ ನೀವು ತಿಂದರೆ ಯಾಕೆ ಸಣ್ಣ ಆಗಲ್ಲ? 100% ಸಣ್ಣ ಆಗ್ತೀರ. ಪ್ರಾಬ್ಲಮ್ ಏನು ಅಂದರೆ ನಾವು ಹೆಲ್ದಿ ಊಟ ಮಾಡಲ್ಲ. ಮನೇಲಿ ಇಷ್ಟೊಳ್ಳೆ ಒಂದು ಹೆಲ್ದಿ ಊಟ ಮಾಡಿಕೊಂಡ್ರೆ 100% ನೀವು ಸಣ್ಣ ಆಗೇ ಆಗ್ತೀರ. ಮಿನಿಮಮ್ ಒಂದು 30 ಮಿನಿಟ್ಸ್ ವಾಕ್ ಮಾಡಿದ್ರೆ ಸಾಕು. ಆ್ಯಂಡ್ ಇದಕ್ಕೆಲ್ಲ ಕಾಸ್ಟ್ ಎಷ್ಟಾಗುತ್ತೆ? 150 ರುಪೀಸಲ್ಲಿ ನೀವು ಇಂಥ ಒಂದು ಒಳ್ಳೆ ಊಟ ತಿನ್ಬೋದು. ನಾನು ಯಾವಾಗೂ ಹೇಳ್ತೀನಿ, ಎನಿಬಡಿ ಕ್ಯಾನ್ ಕುಕ್. ಯಾರು ಬೇಕಾದ್ರೂ ಅಡುಗೆ ಮಾಡ್ಬೋದು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು ನೀವು ಕುಕ್ ಮಾಡುವಾಗ. ಓಕೆ, ಇದು ರೆಡಿ ಆಯಿತು. ಇದು ರೆಡಿ ಆದಮೇಲೆ ನಮ್ಮ ಸ್ಮ್ಯಾಶ್ ಪೊಟ್ಯಾಟೊ ಏನಿದೆಯೋ ಅದನ್ನು ಹಾಕ್ಕೊತೀನಿ ನನ್ನ ಪ್ಲೇಟಲ್ಲಿ. ಎಷ್ಟು ಚೆನ್ನಾಗಿದೆ, ಹಿಂಗೆ ರೌಂಡ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ವಾವ್, ನೋಡಿ ನನ್ನ ಪ್ಲೇಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಚಿಕನ್ನು ರೆಡಿ ಆಯಿತು. ನನ್ನ ಫುಡ್ಡು ನೋಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ಲಾಗಿದೆ. ಎಷ್ಟು ಸಖತ್ತಾಗಿದೆ ನೋಡಿ. ಈ ಥರ ಒಂದು ಊಟ ಮಾಡಿದ್ರೆ ಯಾರು ಫಿಟ್ ಆಗಲ್ಲ ಹೇಳಿ? ನಾವು ಇಷ್ಟು ಒಳ್ಳೆ ಊಟ ಮನೇಲಿ ಮಾಡೋದೇ ಇಲ್ಲ. ನಾವು ಯಾವಾಗೂ ಆಚೆನೇ ತಿಂತಾ ಇರ್ತೀವಿ, ಇಲ್ಲ ಜಂಕ್ ಫುಡ್ ತಿಂತಾ ಇರ್ತೀವಿ. ನೋಡಿ, ಅರ್ಧ ಗಂಟೆ ಸ್ಪೆಂಡ್ ಮಾಡಿದೆ, ಎಷ್ಟು ಒಳ್ಳೆ ಊಟ. ನನಗಿಲ್ಲಿ ಒಂದು 50 ಗ್ರಾಮ್ ಪ್ರೋಟೀನ್ ಇದೆ, 100 ಗ್ರಾಮ್ ಕಾರ್ಬ್ಸ್ ಇದೆ ಆ್ಯಂಡ್ ಫೈಬರ್ ಇದೆ. ಅಡುಗೆ ಮಾಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಆವಾಗ ನಾನು ಒಳ್ಳೊಳ್ಳೆ ರೆಸಿಪೀಸ್ ಹಾಕ್ತಾ ಇರ್ತೀನಿ. ನೀವು ನೋಡಿಕೊಂಡು ಅದನ್ನು ಮಾಡ್ಕೊಂಡು ನೀವು ತಿನ್ಬೋದು. ಇದೇ ಥರ ಎಕ್ಸೈಟಿಂಗ್ ರೆಸಿಪೀಸ್ ಆ್ಯಂಡ್ ಸಿಂಪಲ್ ರೆಸಿಪೀಸ್ ತೊಗೊಂಡು ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಆ್ಯಂಡ್ ನೀವೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದು ಗೆಸ್ ಮಾಡಿ, ಓಕೆನಾ? ಇದೇ ಥರ ಪ್ರೀತಿ ಕೊಡಿ, ಇದೇ ಥರ ಸಪೋರ್ಟ್ ಮಾಡಿ. ಐ ಲವ್ ಯು ಆಲ್. ಇವಾಗಂತೂ ನನ್ನ ತಡ್ಕೊಳಗಾಯ್ತಲ್ಲ, ಒಂದು ಸ್ವಲ್ಪ ಅದು ಟೇಸ್ಟ್ ಮಾಡಲೇಬೇಕು. ತೊಗೊತಾ ಇದ್ದೀನಿ. ಅಲ್ಟಿಮೇಟ್ ಆಗಿದೆ. ಈ ಥರ ಮೀಲ್ ಸಿಕ್ಬಿಟ್ರೆ ಅಮೇಝಿಂಗ್ ಆಗಿದೆ, ಸಖತ್ ಟೇಸ್ಟ್ ಆಗಿದೆ. ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ಕ್ರಂಚಿ ಆಗಿರಬೇಕು. ಅದಾದಮೇಲೆ ಸ್ವಲ್ಪ ಪೊಟ್ಯಾಟೊ ಟೇಸ್ಟ್ ಮಾಡ್ತಾ ಇದ್ದೀನಿ.
ಅಲ್ಟಿಮೇಟ್ ಆಗಿದೆ. ಓಕೆ, ಮತ್ತೆ ಸಿಗೋಣ. ಬಾಯ್ ಬಾಯ್.